ಪ್ರೀವಿಯಸ್ ವಿಡಿಯೋಸಲ್ಲಿ ಅಮೆರಿಕ ದೇಶದ ಲಾಸ್ ಆಂಜಲಸ್ ಸಿಟಿಯಲ್ಲಿ ಲ್ಯಾಂಡ್ ಆಗಿ ಅಲ್ಲಿರುವಂಥ ಹಾಲಿವುಡ್ ಸಿಟಿಗೆ ಬಂದಿದ್ದು ನೋಡಿದ್ರಿ. ಹಾಗೆ ಅಲ್ಲಿನ ವಾಕ್ ಆಫ್ ಫೇಮ್ ಸ್ಟ್ರೀಟ್ ಅಂಡ್ ಮುಖ್ಯವಾಗಿ ಆಸ್ಕರ್ ಅವಾರ್ಡ್ಸ್ ಕೊಡುವಂಥ ಡಾಲ್ಬಿ ಥಿಯೇಟರ್ ಕೂಡ ನೋಡಿದ್ರಿ. ಆಲ್ರೆಡಿ ಸುಸ್ತಾಗಿದ್ದು ನಾವು ಅದೇ ದಿನ ಮುಂದೇನು ಮಾಡಿದ್ವಿ ಈ ವಿಡಿಯೋಲಿ ನೋಡೋಣ. ಡೌನ್ ಟೌನ್ ಲಾಸ್ ಆಂಜಲಸಲ್ಲಿ ಒಂದಷ್ಟು ಪ್ಲೇಸ್ಗಳನ್ನು ನೋಡಿಕೊಂಡು ಹಾಗೆ ಎಲ್ಲ ರೋಡ್ಗಳನ್ನು ಬೈ ವಾಕ್ ಸುತ್ತಾಡ್ಕೊಂಡು ಈಗ ನಾವು ಅಪ್ ಹತ್ಕೊಂಡು ಇದೊಂದು ಡಿಫ್ರೆಂಟಾಗಿ ಕಾಣಿಸ್ತಿರೋಂಥ ಬಿಲ್ಡಿಂಗ್ ಹತ್ರ ಬರ್ತಾ ಇದ್ದೀವಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ವಾಲ್ಟ್ ಡಿಸ್ನಿ ಕಾನ್ಸರ್ಟ್ ಹಾಲ್ ಅಂತ. ಅದ್ಭುತವಾಗಿದೆ ಆರ್ಕಿಟೆಕ್ಚರು. ಆಚೆಯಿಂದ ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡಿದ್ದಾರೆ. ಜಾತಕಂಗೆ ಮಾಡಿದಾರೋ ಗೊತ್ತಿಲ್ಲ. ಒಳಗಡೆಯಿಂದ ಜಸ್ಟ್ ಒಂದು ಕಾನ್ಸರ್ಟ್ ಹಾಲು, ಯಾವ್ದಾದ್ರು ಕಾನ್ಸರ್ಟ್ ನಡೀತಿದ್ದಾಗ ಒಳಗಡೆ ಹೋಗಿ ನೋಡಬೇಕು ಹೇಗಿದೆ ಅಂತ. ಆದರೆ ಆಚೆಯಿಂದ ನೋಡೋಕ್ಕೂ ಸಖತ್ತಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿವರೆಗೂ ಬಂದೆ. ಲಾಸ್ ಆಂಜಲಸ್ ಡೌನ್ ಟೌನಲ್ಲಿದೆ ಇದು. ಲಾಸ್ ಆಂಜಲಸ್ ಡೌನ್ ಟೌನ್ನ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ನೆಕ್ಸ್ಟ್ ಬಿಲ್ಡಿಂಗಿಗೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಹೆಸರು ದ ಬ್ರಾಡ್ ಅಂತ. ನೋಡಿ ಇಲ್ಲಿ ಈ ಬಿಲ್ಡಿಂಗ್ ಕೂಡ ನೋಡೋಕೆ ಒಂದು ಸ್ವಲ್ಪ ವಿಚಿತ್ರವಾಗೇ ಇದೆ. ಆದರೆ ಇಲ್ಲಿಗೆ ಯಾಕೆ ಬಂದೆ ಅನ್ನೋದನ್ನು ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ. ಬ್ರಾಡ್ ಅನ್ನೋ ಬಿಲ್ಡಿಂಗ್ ಆಚೆಯಿಂದನೇ ಅಷ್ಟು ವಿಚಿತ್ರವಾಗಿತ್ತು. ಸೊ ಒಳಗಡೆ ಹೇಗಿದೆ ಅಂತ ನೋಡೋಕ್ಕೋಸ್ಕರ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಏನು ನಡೀತಿದೆ ಅಂದರೆ ಇಲ್ಲೊಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಒಳ್ಳೆ ಒಂದಷ್ಟು ಕಾಂಟೆಂಪ್ರರಿ ಆರ್ಟ್ ಇದೆ. ಆ ಆರ್ಟ್ ಎಷ್ಟು ವಿಚಿತ್ರವಾಗಿದೆ ಅಂತ ನೋಡೋಕ್ಕೆ ಇವಾಗ ನಾವು ಬಂದ್ವಿ. ಆಚೆ ಬಿಲ್ಡಿಂಗ್ ಅಷ್ಟು ಚೆನ್ನಾಗಿತ್ತು. ಬಟ್ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಎಕ್ಸಿಬಿಷನ್ ಕೂಡ ಇದೆ ಇವತ್ತಿಲ್ಲಿ. ಅದ್ರ ಹೆಸರು ಇನ್ಫಿನಿಟಿ ಮಿರರ್ಸ್ ಎಕ್ಸಿಬಿಷನ್ ಅಂತ. ಸೊ ಆ ಇನ್ಫಿನಿಟಿ ಮಿರರ್ಸ್ ಎಕ್ಸಿಬಿಷನ್ ಕೂಡ ವಿಚಿತ್ರವಾಗಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ಅದನ್ನು ನೋಡೋಕ್ಕೋಸ್ಕರ ಬಂದೆ. ಎನಿವೆ ಇದು ಡೌನ್ ಟೌನ್ ಲಾಸ್ ಆಂಜಲಸಲ್ಲೇ ಇರೋವಂಥದ್ದು ದಿ ಬ್ರಾಡ್ ಅನ್ನೋ ಬಿಲ್ಡಿಂಗ್. ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈ ಇನ್ಫಿನಿಟಿ ಮಿರರ್ಸ್ ಎಕ್ಸಿಬಿಷನ್ ಜಸ್ಟ್ 1 ನಿಮಿಷ ಮಾತ್ರ ಒಬ್ಬರಿಗೆ. ಸೊ 1 ನಿಮಿಷದಲ್ಲಿ ನಾವು ಎಷ್ಟು ನೋಡ್ಕೋತೀವೋ ಅಷ್ಟು ನೋಡ್ಕೋಬೇಕು. ಬನ್ನಿ ನೋಡೋಣ. ಈ ಇನ್ಫೈನೈಟ್ ಮಿರರ್ ಎಕ್ಸಿಬಿಷನ್ ಅಂತೂ ಸಖತ್ತಾಗಿದೆ. ಬಿಕಾಸ್ 360 ಡಿಗ್ರೀಸ್ ಕೂಡ ಮಿರರ್ಸ್ಗಳು ಇಟ್ಬಿಟ್ಟು ಇನ್ಫೈನೈಟ್ ರಿಫ್ಲೆಕ್ಷನ್ಸ್ ತೋರಿಸ್ತಾರೆ ನಮ್ದೇನೆ. ಜೊತೆಗೆ ಆ ಲೈಟ್ಸ್ಗಳು ಬೇರೆ ಹಾಕಿರೋದ್ರಿಂದ ಅದರದ್ದು ಒಂಥರ ಇನ್ಫೈನೈಟ್ ಲೈಟಿಂಗ್ಸ್ ಇರೋ ಹಂಗೆ ಅನ್ಸುತ್ತೆ. ರೂಮ್ ಸುತ್ತ ನಮ್ಮ ಸುತ್ತ ಎಲ್ಲೋ ಇಲ್ಲೇ ಡೈರೆಕ್ಟಾಗೆ ಅಷ್ಟು ಲೈಟ್ಸ್ಗಳು ಹಾಕಿಯಾರೇನೋ ಅಂತ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ 1 ಸೆಕೆಂಡ್ ಆದಮೇಲೆ. ಅದರೊಳಗಡೆ ನಿಂತಿರೋವಾಗ 1 ನಿಮಿಷ ಗೊತ್ತೇ ಆಗಲ್ಲ ದಟ್ ಇದೆಲ್ಲ ಮಿರರ್ಸು ಅಂತ. ಹಾಗೆ ಒಂದು ಇಲ್ಯೂಷನ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಬಟ್ 1 ನಿಮಿಷ ಇರೋದ್ರಿಂದ ಯಾವಾಗ ಇದು ಓಪನ್ ಆಗುತ್ತೋ ಗೊತ್ತಿಲ್ಲ ಬಾಗ್ಲು, ಅಷ್ಟೊಳಗೆಲ್ಲ ನೋಡ್ಕೊಂಬಿಡ್ಬೇಕು ನಾವು. That was lovely. Yeah. ಈ ಬ್ರಾಡ್ ಅನ್ನೋ ಬಿಲ್ಡಿಂಗಲ್ಲಿ ಲಿಫ್ಟ್ಗಳು ಕೂಡ ಎಷ್ಟು ಸಖತ್ ಡಿಫ್ರೆಂಟ್ ಆಗಿದೆ ನೋಡಿ. ಇದೇ ಬ್ರಾಡ್ ಬಿಲ್ಡಿಂಗಲ್ಲಿ 3ನೇ ಫ್ಲೋರ್ ಹತ್ಕೊಂಡ್ಬಂದ್ರೆ ನಮಗೆ ಸಿಗೋದೆ ಈ ಮಾಡರ್ನ್ ಆರ್ಟ್ ಎಕ್ಸಿಬಿಷನ್ ಫ್ಲೋರು. ಥರ್ಡ್ ಲೆವೆಲಲ್ಲಿ ವಿಚಿತ್ರವಾದ ಮಾಡರ್ನ್ ಆರ್ಟ್ಗಳಿದೆ. ಇಲ್ಲಿ ನೋಡಿ ಯಾವುದೋ ಬಟ್ಟೆ ನೇತಾಕ್ದಂಗಿದೆ ಆ್ಯಕ್ಚುಲಿ. ಬಟ್ಟೆ ನೇತಾಕಿರೋದಲ್ಲ, ಅದೊಂಥರ ಮಾಡರ್ನ್ ಆರ್ಟ್. ನಮ್ಗೆ ಅರ್ಥ ಆಗಲ್ಲ, ಬಟ್ ಒಂಥರ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಇದು ಒಳ್ಳೆ ಬೆಲೂನಲ್ಲಿ ಮಾಡ್ದಂಗಿದೆ, ಬಟ್ ಸಾಕಾಗಿದೆ ಮಾತ್ರ. ಈ ಮಾಡರ್ನ್ ಆರ್ಟ್ಗಳೆಲ್ಲ ಗ್ಯಾರಂಟಿ ನಮಗೆ ಅರ್ಥ ಆಗಲ್ಲ. ಅದು ತುಕ್ಕಿಡ್ದು ಹಳೆ ಕಾಲದ್ದು ಏನೋ ಬೊಂಬೆಗಳಿದ್ದಂಗಿದೆ. ಆದರೆ ಇದು ಹೊಸದಾಗಿ ಮಾಡಿರುವಂಥ ಮಾಡರ್ನ್ ಆರ್ಟ್ ಅಂತೆ. ಇದನ್ನು ನೋಡಿ ಯಾರಿಗೇನು ಅರ್ಥ ಆಗತ್ತೆ ಹೇಳಿ. ಏನು ನೋಡ್ತಿದ್ಯಾ ಅಲ್ಲಿ? ಇದರಲ್ಲಿ ಏನು ತುಂಬ ಒಳ ಅರ್ಥ ಇದೆಯೋ, ಏನು ನೋಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಇದರಲ್ಲಿ. ಸೊ ಇಲ್ಲಿ ಇನ್ನೊಂದು ಯಾವುದೋ ಸ್ಪೆಷಲ್ ಎಕ್ಸಿಬಿಟ್ ಇದೆಯಂತೆ. ಎಲ್ಲರೂ ಹೋಗಿ ಇಣಿಕಿ ನೋಡ್ತಾ ಇದ್ದಾರೆ. ಇವರು ಇಲ್ಲಿ ಹೋಗೋಕ್ಕೆ ಮುಂಚೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕಾತುರದಿಂದ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಏನಿದೆ ನನಗೂ ಗೊತ್ತಿಲ್ಲ ಇಣಕ್ಕೆ ನೋಡೋಕ್ಕೆ.
ಮಾಡರ್ನ್ ಆರ್ಟೇ ಸಖತ್ತಾಗಿದೆ ನೋಡಿ. ಯಾವುದೋ ಒಂದು ಕನ್ನಡಿಗೆ ಕಪ್ ಬಟ್ಟೆ ಸುತ್ತಬಿಟ್ಟು ಇದನ್ನು ಮಾಡರ್ನ್ ಆರ್ಟ್ ಅಂತಿದ್ದಾರೆ. ಈ ಕಡೆ ಕನ್ನಡಿನೂ ಅಲ್ಲ, ಆ ಕಡೆ ಮಾಡರ್ನ್ ಆರ್ಟು ಅಲ್ಲ, ಹಂಗಾಗಿದೆ ಇದು. ಇಷ್ಟೊಂದು ದೊಡ್ಡ ಡೈನಿಂಗ್ ಟೇಬಲ್ ಸೆಟ್ ಇಟ್ಬಿಟ್ಟಿದ್ದಾರೆ, ಇಷ್ಟು ದೊಡ್ಡ ಚೇರು. ಇವಾಗ ನಾವು ನೋಡಿಕೊಂಡು ಒಂದು ಸಿಂಪಲ್ ಜಾಗಕ್ಕೆ ಬಂದಿದ್ದೀವಿ. ಇದ್ರ ಹೆಸರು ಏಂಜಲ್ಸ್ ಫ್ಲೈಟ್ ರೈಲ್ವೆ ಅಂತ. ವರ್ಲ್ಡ್ ಶಾರ್ಟೆಸ್ಟ್ ರೈಲ್ವೆ ನೋಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇದು ಲಾಸ್ ಆಂಜಲಸ್ ಡೌನ್ ಟೌನಲ್ಲೇ ಇದೆ. ಏಂಜಲ್ಸ್ ಫ್ಲೈಟ್ ರೈಲ್ವೆ ಅಂತ ಇದ್ರ ಹೆಸರು. ಇದ್ರ ಸ್ಟೇಷನ್ ನೋಡಿ ಎಷ್ಟು ಪುಟ್ಟದಾಗಿದೆ. ಹಾಗೆ 2 ಫ್ಯೂನಿಕ್ಯುಲರ್ ಸ್ಟೇಷನ್ ಹೋಗುತ್ತೆ, ಅಂದರೆ ಅಪ್ಪು ಡೌನು ಅಪ್ಪು ಅಷ್ಟೇ, 2 ಬೋಗಿಗಳಿರುತ್ತೆ. ಆದ್ದರಿಂದ ಇದು ವರ್ಲ್ಡ್ಸ್ ಶಾರ್ಟೆಸ್ಟ್ ರೈಲ್ವೆ ಸ್ಟೇಷನ್. ಇದು ಸುಮಾರು 125 ವರ್ಷ ಹಳೆಯದು. ಸೊ ಈ ಸ್ಟೇಷನ್ ನೋಡಿ. ಈ ರೈಲ್ವೆ ಸ್ಟೇಷನ್ ಒಳ್ಳೆ ನಮ್ಮ ಹಿಂದೂ ಟೆಂಪಲ್ ಇದ್ದಂಗಿಲ್ವಾ? ಮೇಲ್ಗಡೆ ಒಂದು ಸ್ಟೇಷನ್ ಇದೆ, ಕೆಳಗಡೆ ಒಂದು ಸ್ಟೇಷನ್ ಇದೆ. ಕೆಳಗಿಂದ ಮೇಲೆ ಹೋಗೋಕೆ ಒಂದು ಬೋಗಿ, ಮೇಲ್ಗಡೆಯಿಂದ ಕೆಳಗಡೆ ಹೋಗೋಕ್ಕೆ ಇನ್ನೊಂದು ಬೋಗಿ. ಸೊ ಇಷ್ಟೇ ದೂರ ಡಿಸ್ಟೆನ್ಸ್ ಇರೋದು. ಶಾರ್ಟೆಸ್ಟ್ ರೈಲ್ವೆ ಅಂತ ಅದಕ್ಕೆ ಅನ್ನೋದು. ಸೊ ಹಾಗೆ ಫ್ಯೂನಿಕ್ಯುಲರಿಂದ ಮುಂದೆ ಬಂದಿದ ತಕ್ಷಣ, ಅಂದರೆ ರೈಟ್ ಆಪೋಸಿಟ್ ಟು ದ್ಯಾಟ್ ನಮಗೆ ಸಿಗೋದೆ ಗ್ರ್ಯಾಂಡ್ ಸೆಂಟ್ರಲ್ ಮಾರ್ಕೆಟ್ ಅಂತ. ಇದೊಂದು ಮತ್ತೆ 120 ವರ್ಷ ಅಥವಾ 110 ವರ್ಷ ಹಳೆ ಮಾರ್ಕೆಟು. ಇದನ್ನು ಇನಿಷಿಯಲಿ ವೆಜಿಟೇಬಲ್ ಮಾರ್ಕೆಟ್ ಆಗಿ ಶುರು ಮಾಡಿದ್ರು, ಬಟ್ ಇವಾಗ ಒಳಗಡೆ ಬರೀ ಹೋಟೆಲ್ಗಳು, ಅಂದರೆ ಈಟ್ ಔಟ್ಸ್ಗಳು ಶುರುವಾಗಿದೆ. ಯಾರಾದರೂ ಲಾಸ್ ಆಂಜಲಸ್ಗೆ ಬಂದವರೆಲ್ಲರೂ ಗ್ರ್ಯಾಂಡ್ ಸೆಂಟ್ರಲ್ ಮಾರ್ಕೆಟಿಗೆ ಬಂದು ಊಟ ಮಾಡೇ ಮಾಡ್ತಾರಂತೆ. ಸೊ ಅಷ್ಟು ವೆರೈಟೀಸು, ಅಷ್ಟು ಎಲ್ಲ ಥರಥರವಾರಿ ಊಟಗಳು ಇದೆ. ಇವತ್ತೊಂದು ಸ್ವಲ್ಪ ಖಾಲಿ ಕಾಣಿಸ್ತಾ ಇದೆ, ಆದರೂ ನೀವು ನೋಡ್ಬೋದು ಇಲ್ಲಿ ಎಷ್ಟು ಔಟ್ಲೆಟ್ಸ್ಗಳಿದೆ ಅಂತ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ. ಎಲ್ಲ ಥರ ಫುಡ್ ಕೂಡ ಸಿಗುತ್ತೆ. ಏಷ್ಯನ್ ಇರ್ಬೋದು, ಇಂಡಿಯನ್ ಇರ್ಬೋದು, ಮೆಕ್ಸಿಕನ್ ಇರ್ಬೋದು, ಯುರೋಪಿಯನ್ ಇರ್ಬೋದು. ಇಲ್ಲಿ ನೋಡಿ ಚೈನಾ ಕೆಫೆ ಅಂತ, ಚಾಪ್ಸಿ ಸಿಗುತ್ತೆ ಅಂತ ಬರ್ದಿದ್ದಾರೆ. ಅಲ್ಲಿ ಸುಶಿ ಸಿಗುತ್ತೆ ಅಂತ ಬರ್ದಿದ್ದಾರೆ. ಇರೋ ಆಪ್ಷನ್ಸ್ಗಳು ನೋಡ್ತಿದ್ರೆ ಯಾವ್ದು ತಿನ್ಬೇಕು, ಯಾವ್ದು ಬಿಡಬೇಕಂತಲೇ ಗೊತ್ತಾಗ್ತಿಲ್ವಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಿದೆ. ಬಟ್ ಎಲ್ಲ ದೇಶದ್ದು ಐಟಮ್ಗಳಿದೆಯಪ್ಪ ಇಲ್ಲಿ. ಸೊ ಡೌನ್ ಟೌನ್ ಲಾಸ್ ಆಂಜಲಸಲ್ಲಿ ಒಂದಷ್ಟು ಪ್ಲೇಸ್ಗಳನ್ನು ನೋಡಿಕೊಂಡು, ಹಾಗೆ ಎಲ್ಲ ರೋಡ್ಗಳನ್ನು ಬೈ ವಾಕ್ ಸುತ್ತಾಡಿಕೊಂಡು ನಮ್ಮ ಹೋಟೆಲ್ಗೆ ವಾಪಸ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಲ್ರೆಡಿ 6 ಗಂಟೆ ಆಗ್ತಿರೋದ್ರಿಂದ ಕೆಲವು ಜಾಗಗಳು ಆಲ್ರೆಡಿ ಮುಚ್ತಾ ಇವೆ ಡೌನ್ ಟೌನಲ್ಲಿ. ಅದರಿಂದ ಇವಾಗ ಹೋಗಿ ನಮ್ಮ ಡಿನ್ನರ್ಗೆ ಏನು ಅಂತ ಹುಡುಕಬೇಕು. ನಮಗೆ ಡಿನ್ನರ್ ಸಿಕ್ಕಿ ಡೇ ಅಂತೂ ಮುಗೀತು. ಬಟ್ ಲಾಸ್ ಆಂಜಲಸ್ ಸಿಟಿಯಲ್ಲಿ ಮತ್ತಷ್ಟು ಜಾಗಗಳು ಬಾಕಿ ಇವೆ. ಮುಂದಿನ ವೀಡಿಯೋಲಿ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿವರೆಗೂ see you.